ಎಲ್ಲಿಯವರೆಗೆ ಮಿಡ್ಲ್ ಈಸ್ಟ್ ನಲ್ಲಿ ಇಸ್ರೇಲ್ ಒಂದೇ ದೇಶದ ಬಳಿ ನ್ಯೂಕ್ಲಿಯರ್ ಇರುತ್ತದೆಯೋ ಅಲ್ಲಿಯವರೆಗೆ ಇಸ್ರೇಲ್ ನ ಡಾಮಿನೇಷನ್ ಮಿಡ್ಲ್ ಈಸ್ಟ್ ನಲ್ಲಿ ಜಾಸ್ತಿನೇ ಇರುತ್ತದೆ. ಎಲ್ಲಿಯವರೆಗೆ ಇಸ್ರೇಲ್ ಡಾಮಿನೇಟ್ ಆಗಿರುತ್ತದೆಯೋ ಅಲ್ಲಿಯವರೆಗೆ ಅಮೆರಿಕದ ಇನ್ಫ್ಲೂಯೆನ್ಸ್ ಜಾಸ್ತಿ ಇದ್ದು ಆ ರೀಜನ್ ಅನ್ನು ಅಮೆರಿಕನೇ ಕಂಟ್ರೋಲ್ ಮಾಡುತ್ತದೆ. ಚೈನಾ ಮತ್ತು ರಷ್ಯಾ ಈಗಾಗಲೂ ಬಿಡಬಾರದೆಂದು ಇರಾನ್ಗೆ ಸಪೋರ್ಟ್ ಮಾಡುತ್ತಿರುತ್ತವೆ. ಇರಾನ್ ಸ್ಟ್ರಾಂಗ್ ಆಗ್ಬೇಕಾದ್ರೆ ಅದಕ್ಕೆ ಒಂದೇ ದಾರಿ, ನ್ಯೂಕ್ಲಿಯರ್ ಡೆಟರೆಂಟ್ ಎಂಬ ಶಬ್ದವನ್ನು ನೀವು ಕೇಳಿರಬಹುದು. ಇದರ ಅರ್ಥ ಏನಂದ್ರೆ ಯಾವುದೇ ಎರಡು ನ್ಯೂಕ್ಲಿಯರ್ ಹೊಂದಿದ ರಾಷ್ಟ್ರಗಳು ತುಂಬಾ ಹೊತ್ತು ಯುದ್ಧ ಮಾಡಲು ಯಾವುದೇ ದೇಶ ಬಿಡುವುದಿಲ್ಲ. ಯಾವುದಾದರೂ ದೇಶವು ಇದರಲ್ಲಿ ಇನ್ವಾಲ್ವ್ ಆಗಿ ಯುದ್ಧವನ್ನು ನಿಲ್ಲಿಸಲು ಟ್ರೈ ಮಾಡುತ್ತದೆ. ಇವಾಗ ಇಸ್ರೇಲೇ ನೋಡಬಹುದು, ಇಸ್ರೇಲ್ ಇರಾನ್ ಮತ್ತು ಪ್ಯಾಲೆಸ್ಟೈನ್ ಮೇಲೆ ಎಷ್ಟು ದಾಳಿ ಮಾಡಿದ್ರು ಯಾರು ಬಿಡಿಸಲು ಹೋಗುವುದಿಲ್ಲ. ಆದ್ರೆ ಅದೇ ಎರಡು ನ್ಯೂಕ್ಲಿಯರ್ ನ ಕಂಟ್ರಿಗಳು ಯುದ್ಧದ ಸ್ಥಿತಿಗೆ ಹೋಗ್ಬೇಕಾದ್ರೆ ಎಲ್ಲ ದೇಶಗಳಿಂದ ಪ್ರೆಷರ್ ಬಂದು ಯುದ್ಧವನ್ನು ನಿಲ್ಲಿಸಲು ಟ್ರೈ ಮಾಡ್ತಾರೆ. ಇವಾಗ ರೀಸೆಂಟ್ ಆಗಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಸ್ಥಿತಿ ನಿರ್ಮಾಣಗೊಂಡಾಗೆ ನೀವು ನೋಡಬಹುದು ಏಕಾಏಕಿ ಯುದ್ಧ ಏಕೆ ನಿಂತಿತು ಎಂದು. ಅದೇ ತರ ಇಲ್ಲಿಯೂ ಯಾವಾಗ ಇರಾನ್ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗುತ್ತದೆಯೋ ಪವರ್ ಬ್ಯಾಲೆನ್ಸ್ ಆಗಿ ಎಲ್ಲ ಯುದ್ಧಗಳು ನಿಂತು ಹೋಗುತ್ತದೆ.